ಎಲ್ಲರಿಗೂ ನಮಸ್ಕಾರ. ಯಾಕೆಂತಂದ್ರೆ ಜನ ಯಾವಾಗ ಸೇರೋದು ಅಂದ್ರೆ ಊರಾಗ ಯಾವಾಗ ಗಲಾಟೆ ಆದ ಮಾತ್ರ ಜನ ಸೇರ್ತಿದ್ರು. ಇಲ್ಲಿ ನೋಡಿದ್ರೆ ಒಂದು ನಾಟಕಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿರೋದು ನಮಗಂತೂ ಬಹಳ ಸಂತೋಷ. ಯಾಕೆಂತಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಎಲ್ಲ ಕೊಟ್ಟದ್ದು ಒಂದು ಮಹಾನ್ ಗ್ರಂಥವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಯಾವ ರೀತಿ ರಾಮಾಯಣ ಇದೆ, ಬೈಬಲ್ ಇದೆ, ಕುರಾನ್ ಇದೆ, ಅದೇ ರೀತಿ ನಮ್ಮ ದೇಶದ ಒಂದು ಮಹಾನ್ ಗ್ರಂಥವನ್ನ ಕೊಟ್ಟಿದ್ದಾರೆ. ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ರಸ್ತೆ ಮೇಲೆ ಬಸ್ ಯಾವ ರೀತಿ ಹೋಗುತ್ತೋ ನೀವು ಇದೇ ರೀತಿ ಈ ದೇಶವನ್ನ ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಮಹಾನ್ ಗ್ರಂಥವನ್ನು ಕೊಟ್ಟಿದ್ದಾರೆ. ಅವರು ತಮ್ಮ ಜೀವನದಲ್ಲಿ ಅವರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಅವರ ಹೆಂಡತಿಯನ್ನ ಕಳ್ಕೊಂಡಿದ್ದಾರೆ, ಅವರ ತಂದೆ ತಾಯಿಯನ್ನ ಕಳ್ಕೊಂಡಿದ್ದು ಈ ದೇಶಕ್ಕೋಸ್ಕರ ಹಗಲಿರುಳು ಶ್ರಮಿಸಿ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ದಸರೆಯಲ್ಲಿ ಉಗ್ರಪ್ಪ ಅವರು ಹೇಳ್ದಂಗೆ ನಮ್ಮ ಬರ್ತಕ್ಕಂಥ ಯಾವಾದ ಹಬ್ಬಗಳು ಈ ಒಂದು ದಿವಸಕ್ಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ ಅಂತ ನಾನಾದ್ರೂ ಭಾವಿಸ್ತಾ ಬರ್ತಕ್ಕಂಥ ಮಾರಪ್ಪನ ಹಬ್ಬಗಳು ಆಗ್ಬೋದು, ಬೇರೆ ಬೇರೆ ಹಬ್ಬಗಳು ಬರ್ತವೆ. ನಾವು ಒಂದು ದಿವಸ ಎರಡು ದಿವಸ ಮುಂದೆ ಹಾಕೊಂಡು ಈ ಅಂಬೇಡ್ಕರ್ ಅವರ ದಿನಾಚರಣೆಯಿಂದ ಹಬ್ಬದ ರೀತಿಯಲ್ಲಿ ನಾವೆಲ್ಲ ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರನ್ನ ತಂದೆ ತಾಯಿಯಂದಿರೆ ಹಾಗೂ ನನ್ನ ಅಕ್ಕ ತಂಗಿಯರೇ, ನನ್ನ ಹೆಚ್ಚಿನದಾಗಿ ನನ್ನ ಆತ್ಮೀಯ ಯುವಕ ಮಿತ್ರರೇ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾರೀಕು 14/4/1981 ಅಂಬೇಡ್ಕರ್ ಅವರು ಇವತ್ತು ನಮಗೆ ಸಂವಿಧಾನವನ್ನು ತಂದುಕೊಟ್ಟು ಇವತ್ತು ಎಲ್ಲ ಜಾತಿ ಧರ್ಮ ಜನಾಂಗದವರಿಗೆ ಇವತ್ತು ಸಂವಿಧಾನವನ್ನು ತಂದುಕೊಟ್ಟು ಶಿಲ್ಪಿ ಅಂದ್ರೆ ಮಹಾನ್ ವ್ಯಕ್ತಿ ಅಂದ್ರೆ ಬಾಬಾ ಸಾಹೇಬ್. ಇವತ್ತು ಏನಾದರೂ 134ನೇ ಜಯಂತಿ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ನಾನಾದ್ರೂ ಹೇಳೋದಾದ್ರೆ ಇಷ್ಟೇ, ಇವತ್ತು ನಾವು ಊರಲ್ಲಿ ಉಗಾದಿ ಹಬ್ಬ ಆಚರಣೆ ಮಾಡ್ತೇವೆ, ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತೇವೆ, ಮತ್ತೆ ಮಾನವ ಹಬ್ಬ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಾವು ಇನ್ನು ಮುಂದೆ ಏನು 134ನೇ ಜಯಂತಿಯ ಜೊತೆಗೆ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಪ್ರತಿಯೊಬ್ಬರು ಮನೆಗೂ ಸಹ ನಾವು ಆಚರಣೆಯನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಯಾಕಂದ್ರೆ ಇವತ್ತು ಸಂವಿಧಾನವನ್ನು ಭಾರತದಲ್ಲಿ ಸಂವಿಧಾನವನ್ನು ತಂದುಕೊಟ್ಟಂತ ಶಿಲ್ಪಿ ಏನಾದರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಏನಾದರೂ ಇವತ್ತು ಒಂದು ಜಾತಿಗೆ ಕೊಟ್ಟಂತ ಸಂವಿಧಾನ ಅಲ್ಲ, ಇವತ್ತು ಎಲ್ಲ ಸಮಾಜದ ಎಲ್ಲ ಜನಾಂಗದವರೆಗೂ ಇವತ್ತು ಸಂವಿಧಾನವನ್ನು ತಂದುಕೊಟ್ಟಂತ ಶಿಲ್ಪಿ ಮಹಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಅವರು ನೆರಳಲ್ಲಿ ನಾವು ಇವತ್ತು ಬೆಳೀತಾ ಇದ್ದೇವೆ ಮಹಾನ್ ಬಂಧುಗಳೇ. ಇವತ್ತು ನಾನಾದ್ರೂ ಹೇಳೋದಿಷ್ಟೇ, ಇವತ್ತು ನಿಮ್ಗೆಲ್ಲರಿಗೂ ಇವತ್ತು ಅವರು ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್ನೋ, ಒಬ್ಬ AS ಆಫೀಸರ್ನೋ, ಒಬ್ಬ KS ಆಫೀಸರ್ನೋ ಇವತ್ತು ನೀವು ಮಾಡಿದ್ರೆ ಅದೇ ಕೋಟಿ ಆಸ್ತಿ ಆಗ್ತದೆ ಅಂತ ನಾನಾದ್ರೂ ಇಲ್ಲಿ ಹೇಳಕ್ ನಾನು ಬಯಸ್ತೇನೆ ಬಂಧುಗಳೇ. ಮತ್ತೊಮ್ಮೆ ಇವತ್ತು ನಾನು ಹೇಳೋದು ಈ ಊರಿನ ಗ್ರಾಮದ ಎಲ್ಲರಿಗೂ ನನಗೆ ಕರೆಸಿ ಇವತ್ತು ಏನು ಅಂಬೇಡ್ಕರ್ ಇವತ್ತು ಯುವಕರು ಏನಿದ್ದೀರಾ ಇವತ್ತು ನನಗೆ ಬೆಳಗ್ಗೆಯಿಂದ 14 ಸರ್ತಿ ಫೋನ್ ಮಾಡಿ ಇಲ್ಲ ನಾನು ಬರ್ಲೇಬೇಕು, ನಾನು ಇವತ್ತು ಗುಂಡಪ್ಪಕ್ಕೆ ನನ್ನ ಕರೆದಿದ್ರು ಸಹ ಅಲ್ಲಿ ಹೋಗಕ್ಕಾಗಲ್ಲ. ಅವ್ರ ಕ್ಷಮೆ ಈ ವೇದಿಕೆ ಮುಖಾಂತರನೇ ನಾನು ಅವ್ರಿಗೆ ಕ್ಷಮೆ ಕೇಳ್ತೇನೆ. ಯಾಕಂದ್ರೆ ಸಿರಾದ ಮಾಡಬಾರ್ದು, ಇಲ್ಲಿ ಮಳೆ ಇಲ್ಲ, ಸವನ ನಿಂತಿರ್ಬೇಕು ಅಂದ್ಕೊಂಡೆ ನಾನು. ಆದ್ರೆ ಅಲ್ಲೂ ಕಾರ್ಯಕ್ರಮ ಚೆನ್ನಾಗಿ ನಡೀತಂತೆ. ಆದ್ರೆ ಈ ವೇದಿಕೆ ಮುಖಾಂತರ ಅವರು ಗುಂಡಪ್ಪಕ್ಕೆ ಅಂಬೇಡ್ಕರ್ ಯುವಕರನ್ನ ಕ್ಷಮೆ ಕೇಳ್ತಾ ಮತ್ತೊಮ್ಮೆ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ವೇದಿಕೆಯ ಮುಖಂಡರಿಗೂ ನಮ್ಮ ವೀರಗನಹಳ್ಳಿ ಗ್ರಾಮದ ಎಲ್ಲ ನನ್ನ ತಂದೆ ತಾಯಂದಿರಿಗೂ
ನಮ್ಮ ಯುವಕ ಮಿತ್ರರಿಗೂ ನಾನು ವಂಚಿಸಿ ನಾನು ಮಾತು ಮುಗಿಸ್ತೇನೆ.